ನಮಸ್ಕಾರ ಎಲ್ಲರಿಗೂ. ನಾನು ನಿಮಗೆ ಹೇಳಕೊಟ್ಟಿರೋ ವಿಷಯ ಏನಂದರೆ, ನಮ್ಮ ಜೊತೆ ಒಂದು ಭಯಾನಕ ಘಟನೆ ನಡೀತು. ಅದು ಏನಂದರೆ, ಇನ್ನೂ ಎಷ್ಟೊತ್ತು ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕು. ಚೆಕ್ ಮಾಡು. ಇನ್ನು 50 ಕಿಲೋಮೀಟರ್ಸ್ ಹೋಗ್ಬೇಕು. 50 ಕಿಲೋಮೀಟರ್ಸ್ ಆರಾಮಾಗಿ ಹೊಡಿಯೋ ಮನೋಜ, ಏನು ಅರ್ಜೆಂಟ್ ಇಲ್ಲ. ಓಕೆ ಅಲ್ಲ? ಹಸಿತೈತೆ. ಇದೇನಿದು 35 ಕಿಲೋಮೀಟರ್ ಡು ನಾಟ್ ಹಾಲ್ಟ್ ಅಂತ ಬರೆದಿದೆ. ಇಲ್ಲೇ ಬಿಡು. ಅಣ್ಣ ಹೇಳೋಯ್ತು, ನೀರು ಬೇಕಾಗಿತ್ತು. ಅಲ್ಲೇ ಎಲ್ಲೋ ಇದೆ ನೋಡಿ, ಹುಡುಕು. ಲೈಟ್ ಆನ್ ಮಾಡ್ಕೊಂಡು ಹುಡುಕು. ಇಲ್ಲಿಲ್ಲ. ಇಲ್ಲಿಲ್ವಾ? ಡಿಕ್ಕಿಯಲ್ಲಿ ಎಕ್ಸ್ಟ್ರಾ ಬಾಟ್ಲ್ ಇದೆ, ನಾನು ಸೈಡ್ಗೆ ಹಾಕ್ತೀನಿ ಗಾಡಿ. ಹಾಂ, ಹುಡ್ಕೋ. 35 ಕಿಲೋಮೀಟರ್ ಡು ನಾಟ್ ಹಾಲ್ಟ್ ಅಂತ ಬರ್ತಿದೆ. ವಾಟರ್ ಬಾಟ್ಲು. ನಂಗೆ ಯಾಕೋ ಒಂಥರ ಸುಸ್ತಾದಂಗೆ ಆಗ್ತಾ ಇದೆ ಲೋಹಿತ್. ನಾನು ಶ್ರೇಯಸ್ನ ಎಬ್ಬಿಸ್ತೀನಿ ಗಾಡಿ ಡ್ರೈವ್ ಮಾಡೋಕ್ಕೆ. ಲೋ ಶ್ರೇಯಸ್, ಎದ್ದೇಳೋ. ಡ್ರೈವಿಂಗ್ ಮಾಡ್ತೀಯಾ ನೀನು? ಯಾಕೆ? ನಂಗೆ ಯಾಕೋ ಸುಸ್ತಾದಂಗೆ ಆಗ್ತಾ ಇದೆಯೋ, ಹುಷಾರಿಲ್ಲ ನನಗೆ, ಜ್ವರ ಎತ್ತೈತೆ. ಏನಾಗಿ? ಜ್ವರ ಎತ್ತೈತೋ ನನಗೆ. ಎಲ್ಲೋ ನೀರು ಕುಡಿಯೋಕೆ ಇಳ್ದಿತ್ತಾ? ಮಗ, ಮಂಜು ಬೀಳ್ತೈತೆ ಜಾಸ್ತಿ. ನಾರ್ಮಲ್ ಲೈಟ್ ತೆಗೆದ್ಬಿಟ್ಟು ಫಾಗ್ ಲ್ಯಾಂಪ್ಸ್ ಆನ್ ಮಾಡ್ತೀನಿ. ಅವತ್ತು ನೈಟು ಮಂಜು ಜಾಸ್ತಿ ಬೀಳ್ತಿತ್ತು. ನಾನು ಎದ್ದಾಗ ಶ್ರೇಯಸ್ ಗಾಡಿ ಓಡಿಸ್ತಿದ್ದ. ಮಂಜು ಜಾಸ್ತಿ ಇದೆ, ಫಾಗ್ ಲ್ಯಾಂಪ್ ಆನ್ ಮಾಡ್ತೀನಿ ಅಂದ. ಆಮೇಲೆ ಅವನಿಗೊಂದು ಬೋರ್ಡ್ ಕಾಣಿಸ್ತು, ಅದ್ರ ಮೇಲೆ ಡು ನಾಟ್ ಹಾಲ್ಟ್ ಫಾರ್ 35 ಕಿಲೋಮೀಟರ್ಸ್ ಅಂತಿತ್ತು. ಕಿಲೋಮೀಟರ್ಸ್ ಡೋಂಟ್ ಹಾಲ್ಟ್.
ಕಿಲೋಮೀಟರ್ಸ್ ಅಂತೂ ನಾನು 60 ಕಿಲೋಮೀಟ್ರ್ ಹೊಡೆದ್ಬಿಟ್ಟೆ. ಇನ್ನೂ ಲೊಕೇಶನ್ ಬಂದಿಲ್ಲ. 35 ಕಿಲೋಮೀಟರ್ಸ್ ಡೋಂಟ್ ಹಾಲ್ಟಾ? ಹೋಗೋಣ ಏನು? 35 ಕಿಲೋಮೀಟರ್ಸ್ ಡೋಂಟ್ ಹಾಲ್ಟ್ ಅನ್ನೋ ಬೋರ್ಡ್ ಎರಡು ಸತಿ ಬಂದಾಯ್ತು. ಅವತ್ತು ಆ ಬೋರ್ಡ್ ಮತ್ತೆ ಕಾಣಿಸ್ತು. ಶ್ರೇಯಸ್ ಗಾಬರಿಯಾಗಿ ಎಲ್ಲಾರನ್ನೂ ಎಬ್ಬರಿಸ್ದ. ನಮಗೆ ಅವಾಗ ಏನು ಮಾಡಬೇಕು, ಹೆಂಗೆ ಹೋಗ್ಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು ಗೊತ್ತಾಗಿಲ್ಲ. ಜೀವದ ಮೇಲೆ ಭಯ ಬಂದ್ಬಿಡ್ತು ನಮಗೆ. ಈ ಸ್ಟ್ರೇಟಾಗಿ ಹೋದರೆ ಎಲ್ಲ ಮತ್ತೆ ಬರುತ್ತೆ ಈ ಬೋರ್ಡು. ನಾವು ಬಂದಿದ್ದಾರಿಲ್ಲೇ ರಿವರ್ಸ್ ಹೊಡೆದ್ಬಿಡ್ತೀನಿ, ವಾಪಸ್ ಹೋಗ್ಬಿಡೋಣ ಮಗ. ಯಾಕೋ ಆಫ್ ಆಯ್ತು, ಕ್ಯಾಮ್ರಾ ಆನ್ ಆಯ್ತಿಲ್ಲ ಕರೆಕ್ಟಾಗಿ. ನೋಡು ಸ್ಕ್ರೀನ್ ಡಿಸ್ಪ್ಲೇ ಏನೋ ಆಯ್ತು. ರಿವರ್ಸ್ ಕ್ಯಾಮ್ರಾ ಏನಾಯ್ತು ಇದಕ್ಕೆ? ಏನು ಮಾಡೋದು, ನನಗೂ ಟೆನ್ಷನ್ ಆಯ್ತಾಯ್ತು. ಇದು ಜಾಗ ಇಲ್ಲೋ ನೆಟ್ವರ್ಕ್ ಸಿಗ್ತೈತಲ್ಲೋ? ಇಲ್ಲ. ಶ್ರೇಯಸ್ಸು ಗಾಡಿ ರಿವರ್ಸ್ ಹೊಡೆದ. ಒಂದು ಅಂದಾಜು 1 ಕಿಲೋಮೀಟರ್ ಹಿಂದೆ ಹೋಗಿದ್ವಿ. ಆದ್ರೆ ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ. ರೋಡ್ ಪೂರ್ತಿ ಎಲೆಕ್ಟ್ರಿಕ್ ವೈರು. ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ನಮಗೆ ಏನು ಗೊತ್ತಾಗಿಲ್ಲ. ಏನು ಮಗ ಈ ಥರ ನೋಡೈತೆ? ಗಾಡಿ ಸಡನ್ ಆಗಿ ನಿಂತೋಗ್ಬಿಡ್ತು. ಆಮೇಲೆ ಲೈಟ್ಸ್ ಆಫ್ ಆಗ್ಬಿಡ್ತು. ಮಗ ರಿವರ್ಸ್ ಕ್ಯಾಮ್ರಾ ಬೇರೆ ವರ್ಕ್ ಆಗಲಿಲ್ಲ ಆಗಲೇ. ಇವೆಲ್ಲ ಲೈಟ್ ಆನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಹುಷಾರು, ಹೆಂಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಮಗ. ಮತ್ತೆ ಬರ್ತೈತೆ. ಏನೋ ಮಾಡೋದು ಇವಾಗ? ಆಫ್ ಆಗ್ಬಿಡ್ತಲ್ಲೋ ಲೈಟ್ಸು. ಶ್ರೇಯಸ್ ಹಂಗೋ ಹಿಂಗೋ ಮಾಡಿ ಗಾಡಿನ ಲೆಫ್ಟಿಗೆ ತಗೊಂಬಂದು ನಿಲ್ಸ್ದ. ಫುಲ್ ಭಯ ಆಗ್ತಿತ್ತು ಎಲ್ಲರಿಗೂ. ನಮಗವಾಗ ಯೋಚನೆ ಯಾಕೆ ಬಂದಿಲ್ಲ? ಶ್ರೇಯಸ್ 2 ಅವರಿಂದ ಗಾಡಿ ಹೊಡುತ್ತಿದ್ದ. ನಮ್ಮ ಆಪೋಸಿಟ್ ಒಂದು ಗಾಡಿ ಹೋಗಿಲ್ಲ, ನಮ್ಮ ಹಿಂದೆಯಿಂದ ಮುಂದೆ ಒಂದು ಗಾಡಿ ಹೋಗಿಲ್ಲ. ನಮಗೆ ಅವಾಗೇ ಅರ್ಥ ಆಗ್ಬೇಕಿತ್ತು ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ. ನಾವೆಲ್ಲ ಗಾಡಿನ ಕೆಳಗಿಳಿದ್ವಿ. ನಮ್ಮ ಜೊತೆ ಏನಾಗ್ತಿದೆ ಅಂತ ಡಿಸ್ಕಸ್ ಮಾಡೋಣ ಅಂತ. ನಾನು ಅವಾಗಲೇ ಬಂದಿದ್ದ ಜಾಗ ತಾನೇ ಅದು. ಹೌದು ಮಗ, ನಾನು ನಿಲ್ಸಿದ ಜಾಗ ಇಲ್ಲೇ ಇಲ್ಲ ಇದೆ ಮಗ. ಲೈಟ್ಸ್ ಆಫ್ ಆಗ್ಬಿಡ್ತು ಗಾಡಿದು. ಗಾಡಿ ಮಾತ್ರ ಆನ್ ಇದೆ. ಸುಮ್ಮನೆ ಸೈಡ್ಗೆ ಹಾಕಿದ್ದೀನಿ. ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅಲ್ಲೋ ಇವಾಗ ಒಂದು ಟಾರ್ಚ್ ಐತೆ. ನೀರು ಕುಡಿಬೇಕಂತ ಹೇಳ್ತಾಯ್ತಲ್ಲ, ಅದಕ್ಕೆ ಬಾನೆಟ್ ಹಿಂಗಡೆಯಲ್ಲಿ ಇತ್ತು ನೀರು, ಅದಕ್ಕೆ ಸ್ಟಾಪ್ ಮಾಡ್ದ. ನಾವು ಸ್ವಲ್ಪ ಇಲ್ಲೇ ನೋಡಿ ಬಿವರ್ ಮಾಡೋಣ. ಏನೈತೆ? ಸುತ್ತ ನೋಡ್ಬಿಟ್ಟು ಲೋಹಿತ್ ಹೇಳ್ತಾನೆ, ಅಣ್ಣ ನಾವ್ ಗಾಡಿ ನಿಲ್ಸಿದ್ವಲ್ಲ ನೀರ್ ಕುಡಿಯಕ್ಕೆ, ಇದು ಅದೇ ಜಾಗ ಅಂತ. ಆ ಟೈಮಲ್ಲಿ ನೀರ್ ಕುಡಿಯಕ್ಕೆ ಅವ್ನು ನೀರ್ ಕುಡಿಯಕ್ಕೆ ಹೇಳ್ದ. ಮನೋಜು ಹುಷಾರಿಲ್ಲ ಅಂದ್ಬಿಟ್ಟು ಶ್ರೇಯಸ್ ನೆಬ್ಸಕ್ ಹೋಗಿದ್ದ. ನಾನು ಮಲಗಿದ್ದೆ. ಆ ಗ್ಯಾಪ್ನಲ್ಲಿ ಇವನ್ ಪಕ್ಕದಲ್ಲಿರೋ ಅರಣ್ಯಕ್ಕೆ ಹೋಗಿ ಅಲ್ಲಿಂದ ಒಂದು ವಸ್ತು ತಂದು ಗಾಡಿಯಲ್ಲಿ ಇಟ್ಟಿದ್ದಾನೆ. ಈ ವಿಷಯ ಕೇಳಿ ನಮ್ಗೆಲ್ಲರಿಗೂ ಸಖತ್ ಸಿಟ್ಟು ಬಂತು. ಶ್ರೇಯಸ್ಸಿ ಕೋಪದಲ್ಲಿ ಕೂಗಾಡ್ಬಿಟ್ಟ, ಆ ವಸ್ತುನ ಎಲ್ಲಿಂದ ತಂದಿದ್ಯೋ ಅಲ್ಲೇ ಎತ್ಕೊಂಡೋಗಿ ವಾಪಸ್ ಇಡು ಅಂತ. ಅದನ್ನ ಕೇಳಿ ಲೋಹಿತ್ ಆ ವಸ್ತುನ ಎತ್ಕೊಂಡು ಓಡೋಗಿ ಕಾಡಲ್ಲಿ ಇಟ್ಟಿದ ತಕ್ಷಣನೇ ಗಾಡಿ ಸ್ಟಾರ್ಟ್ ಆಗ್ಬಿಟ್ಟು. ದೇವ್ರ ದೊಡ್ಡವನ ಮಗ, ಉಳ್ಕೊಂಬಿಟ್ರಿ.
ಮೊದಲನೇ ಸತಿ ಮನೋಜ್ ಗಾಡಿ ನಿಲ್ಸಿರ್ಲಿಲ್ಲ ಅಂದ್ರೆ ಇಲ್ಲಿಲ್ವಾ ಡಿಕ್ಕಿಯಲ್ಲಿ ಎಕ್ಸ್ಟ್ರಾ ಬಾಟ್ಲ್ ಇದೆ, ನಾನು ಸೈಡ್ಗೆ ಹಾಕ್ತೀನಿ ಗಾಡಿ, ಹುಡ್ಕೋ. ಆಮೇಲೆ ಲೋಹಿತ್ ನೀರ್ ಕುಡಿದ್ಬಿಟ್ಟು ಆ ವಸ್ತುನ ಗಾಡಿಗೆ ತಂದು ಇಟ್ಟಿರ್ಲಿಲ್ಲ ಅಂದಿದ್ರೆ ನಾವು ಆರಾಮಾಗಿ ಹೋಗ್ಬೋದಿತ್ತು. ಆದ್ರೆ ಅವನ್ ಮಾಡಿದ ಈ ಒಂದ್ ತಪ್ಪಿಂದ ಅವನ್ ಜೊತೆ ಏನೇನ್ ಆಗ್ಬಾರ್ದಿತ್ತು ಎಲ್ಲ ಆಯ್ತು. ನಿಮಗೆ ಹೇಳಕ್ ಹೊರಟಿರೋ ವಿಷಯ ಒಂದನೇ, ಸತ್ಯಮಂಗಳ ಕಾಡಿನ ಆ ರೋಡ್ನಲ್ಲಿ ಯಾವಾಗಾದ್ರೂ ನಿಮಗೆ ಈ ಬೋರ್ಡ್ ಡು ನಾಟ್ ಹಾಲ್ಟ್ ಫಾರ್ 35 ಕಿಲೋಮೀಟರ್ಸ್ ಅಂತ ಏನಾದ್ರು ಕಾಣಿಸಿದ್ರೆ ದಯವಿಟ್ಟು ನಿಲ್ಲಿಸ್ಬೇಡಿ. ಅಕಸ್ಮಾತ್ ನಿಲ್ಸಿದ್ರೆ ನಿಮ್ಮ ಈ ನಿರ್ಧಾರಕ್ಕೆ ನೀವೇ ಹೊಣೆ.